ಶಾಲೆ ಮುಗಿದ ಮೇಲೆ ಅವ್ರನ್ನ ಭೇಟಿ ಮಾಡಿ ಹೋಗುವಂಥದ್ದು ನಮ್ಮ ಪ್ರತೀತಿ ಇತ್ತು. ಅದೇ ರೀತಿ ಅವ್ರನ್ನ ಶಾಲೆ ಮುಗಿಸ್ಕೊಂಡು ಅವ್ರು ಭೇಟಿ ಮಾಡೋಣ ಅಂತ ಅವ್ರ ಮನೆ ಹತ್ರ ಹೋದೆ. ನನ್ನ ಹತ್ರ ಒಂದು ಯುರೋಪ್ ಬೈಕ್ ಇತ್ತು. ನಾನು ಹಿಂದೆ ಮುಂದೆ ನೋಡ್ತಿದ್ದೆ, ಅವರು ಹಿಂದ್ಗಡೆ ಕೂರ್ಸ್ಕೊಂಡು ನಾನೇ ಹಂಗೆ ಮುಂದೆ ಕೂತ್ಕೊಂಡು ಗಾಡಿ ಓಡಿಸೋಣ ಅಂತ ನನಗೆ ಮುಜುಗರ ಆಯಿತು. ನಾನು ಓಹೋ ಗಾಡಿ ಮೇಲೆ ಕೂರ್ಸ್ಕೊಂಡಾಗ ನಮ್ಮನಿಗೆ ಬರ್ತಾರೆ ಅಂತ ನಾನು ತಿಳ್ಕೊಂಬಿಟ್ಟು ಭಾರಿ ಖುಷಿ ಆಯಿತು. ಆಮೇಲೆ ಮನೆಗೆ ಹೋದರೆ ಅಯ್ಯೋ ಇದಕ್ಕೆ ಬಂದ್ರಲ್ಲ ಗುರುನಾಥ್ರಿಗೆ ಏನು ಮಾಡೋದು ಅನ್ನೋದು ಈ ಥರ ಸಂಶಯ ಶುರುವಾಯಿತು. ಅವ್ರನ್ನ ಹೆಂಗೆ ಸತ್ಕಾರ ಮಾಡೋದು ಅನ್ನೋ ಒಂದು ನನಗೆ ಮನಸ್ಸು ಕೊಟ್ಟು ಬ್ಯಾಸೈಕ್ ಹೋಗೋರು, ಸೈಕಲಾಗಿ ಹೋಗೋರು, ಬೈಕಾಗಿ ಹೋಗೋರು, ಗಾಡಿ ಹೊಡ್ಕೊಂಡು ಹೋಗೋರು, ಕಾರು ಎಲ್ಲ ಹೋಗೋರೆಲ್ಲ ಬಂದು ಅಲ್ಲಿ ನಿಂತ್ಕೊಂಬಿಟ್ರು ಉದ್ದಕ್ಕೆ ಗುರುನಾಥ್ ಇಲ್ಲೇ ಇದ್ದಾರಲ್ಲ ಇಲ್ಲೇ ಇದ್ದಾರ ಅಂತ. ನನಗೆ ನೀನೇ ಬೇಕು, ನೀವೇ ಬೇಕು, ನನಗೆ ಮುಕ್ತಿ ಕೊಡಿ, ನನಗೆ ನನ್ನ ಸನ್ಮಾರ್ಗದಲ್ಲಿ ನಡೆಸಿತ್ತು ಒಬ್ಬರು ಕೇಳ್ತಿರ್ಲಿಲ್ಲ. ಇಂಥ ಒಬ್ಬ ಗುರುವಿನ ಜೊತೆಲಿ ನಮಗೆ ಅವ್ರ ಭಾಗ್ಯ ಸಿಗ್ತಲ್ಲ, ಅವ್ರ ಸೇವೆ ಸಿಗ್ತಲ್ಲ, ಅವ್ರ ದರ್ಶನ ಸಿಗ್ತಲ್ಲ, ನಮಗೆ ಮುಕ್ತಿ ಸಿಕ್ತಂಗೆ. ಸ್ಮಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ಗುರುದೇಶಿಕಂ. ಇದು ನನ್ನ 5ನೇ ಗುರುನಾಥರ ಜೊತೆಲಿ ಒಡನಾಟದಲ್ಲಿದ್ದಂಥ ಸಂದರ್ಭದಲ್ಲಿ 5ನೇ ಘಟನೆ. ಒಂದು ಸಾರಿ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಚಕ್ರಪಟ್ಟಣದಲ್ಲಿ ನಾನು ದೈಹಿಕ ಶಿಕ್ಷಣ ಕೆಲಸ ಮಾಡ್ಬೇಕಾದ್ರೆ ಯಾವುದೇ ಸಂದರ್ಭ ಸಿಕ್ಕಿದಾಗಲೂ ಶನಿವಾರ ಶಾಲೆ ಮುಗಿದ ಮೇಲೆ ಅವ್ರನ್ನ ಭೇಟಿ ಮಾಡಿ ಹೋಗುವಂಥದ್ದು ನಮ್ಮ ಪ್ರತೀತಿ ಇತ್ತು. ಅದೇ ರೀತಿ ಅವ್ರನ್ನ ಶಾಲೆ ಮುಗಿಸ್ಕೊಂಡು ಅವ್ರು ಭೇಟಿ ಮಾಡೋಣ ಅಂತ ಅವ್ರ ಮನೆ ಹತ್ರ ಹೋದೆ. ನನ್ನ ಹತ್ರ ಒಂದು ಯುರೋಪ್ ಬೈಕ್ ಇತ್ತು, ಅದಲ್ಲಿ ನಿಲ್ಲಿಸಿದೆ. ಆಮೇಲೆ ಅವರು ಒಳಗಡೆ ಇದ್ದರು, ಹೋಗಿ ನಮಸ್ಕಾರ ಮಾಡಿದೆ. ನನ್ನನ್ನು ಅವ್ರ ಹೆಸರು ಕರಿತಿರ್ಲಿಲ್ಲ, ಮೇಷ್ಟ್ರೆ ಅಂತ ಕರೆದ್ರು. ಏನು ಗುರುವೆ ಅಂತಂತಂದೆ. ಬೈಕಿ ತಂದ್ರಿ ಅಂತ ಕೇಳಿದ್ರು ನನ್ನ. ಇದೇ ಗುರುವೆ ಅಂತಂದೆ. ತಗೊಳ್ರಿ ಅಂತಂದ್ರು. ನಾನು ತಂದು ರೋಡಿಗೆ ನಿಲ್ಲಿಸ್ಕೊಂಡೆ. ಅದು ಸಣ್ಣ ಗಾಡಿ, ಅದು ಮೊಪೆಟ್ ಇದ್ದಂಗೆ ಅದನ್ನ ನಾನು ರೋಡಿಗೆ ತಂದು ನಿಲ್ಲಿಸ್ಕೊಂಡೆ. ಗುರುನಾಥರು ತುಂಬ ಜನ ಮನೇಲಿದ್ದವರಿಗೆಲ್ಲ ಹೇಳಿ ಸ್ವಲ್ಪ ಜನ ಇದ್ದರು. ಅವರೇನು ಯಾವ ದೃಷ್ಟಿಲಿ ನನ್ನ ಕರೆದ್ರೆ ನನಗೆ ಗೊತ್ತಿಲ್ಲ. ನಾನು ತಂದು ರೋಡಿಗೆ ನಿಂತ್ಕೊಂಡೆ. ಆಮೇಲೆ ಅವರು ಮೆಟ್ಲು ಇಳಿದು ಒಳಗಳಿಂದ ಈಚೆ ಕಡೆ ಮೆಟ್ಲು ಇಳಿದು ಹೊರಗಡೆ ಬಂದರು. ನಾನು ಹಿಂದೆ ಮುಂದೆ ನೋಡ್ತಿದ್ದೆ, ಅವರು ಹಿಂದ್ಗಡೆ ಕೂರ್ಸ್ಕೊಂಡು ನಾನೇ ಹಂಗೆ ಮುಂದೆ ಕೂತ್ಕೊಂಡು ಗಾಡಿ ಓಡಿಸೋಣ ಅಂತ ನನಗೆ ಮುಜುಗರ ಆಯಿತು. ನಮ್ಮ ಸಂಶಯ ಗುರುವಿಗೆ ಗೊತ್ತಾಯಿತು. ನಿನ್ನೊಳಗಿರೋನು ಭಗವಂತನೇ, ನನ್ನೊಳಗಿರೋನು ಭಗವಂತನೇ, ಭಗವಂತನ ಸ್ವರೂಪಗಳು ನಾವೆಲ್ಲವ, ಭೇದ ಎಳಿಸ್ಕೋಬಾರ್ದು. ಹಿಂಗೆ ಹೋಗ್ತಾ ಹೋಗ್ತಾ ನಿಮಗೆ ನೀನೇ ದೇವರು ಅನ್ನೋದು ಗೊತ್ತಾಗುತ್ತೆ ಅಂತ ನನಗೆ ಹೇಳಿ ಓಡ್ಸಪ್ಪ ಸ್ಟಾರ್ಟ್ ಮಾಡಯ್ಯ ಅಂತಂದ್ರು. ಹಿಂದ್ಗಡೆ ಕೂತ್ಕೊಂಡ್ರು. ನನಗೆ ಅದು ಹೆಂಗೆ ಸ್ಟಾರ್ಟ್ ಮಾಡಿದ್ನೋ, ಹಿಂದ್ಗಡೆ ಗಾಡೀಲಿ ಅವ್ರು ಹೆಂಗೆ ಕೂತ್ಕೊಂಡ್ರು, ನನಗೆ ಗುರುನೇ ಹಿಂದ್ಗಡೆ ಕೂತ್ಕೊಂಡಿದ್ರಲ್ಲ, ನಾನು ಎಂಥ ಪುಣ್ಯವಂತ ಅಂತ ನನಗೆ ಒಂಥರ ಇದಾಯಿತು. ಆದರೆ ಗುರುನಾಥರು ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಒಂದು ದಿವಸ. ನಾನು ಓಹೋ ಗಾಡಿ ಮೇಲೆ ಕೂರ್ಸ್ಕೊಂಡಾಗ ನಮ್ಮನಿಗೆ ಬರ್ತಾರೆ ಅಂತ ನಾನು ತಿಳ್ಕೊಂಬಿಟ್ಟು ಭಾರಿ ಖುಷಿ ಆಯಿತು. ಆಮೇಲೆ ಮನೆಗೆ ಹೋದರೆ ಅಯ್ಯೋ ಇದಕ್ಕೆ ಬಂದ್ರಲ್ಲ ಗುರುನಾಥ್ರಿಗೆ ಏನು ಮಾಡೋದು ಅನ್ನೋದು ಈ ಥರ ಸಂಶಯ ಶುರುವಾಯಿತು. ಅವ್ರನ್ನ ಹೆಂಗೆ ಸತ್ಕಾರ ಮಾಡೋದು ಅನ್ನೋ ಒಂದು ನನಗೆ ಮನಸ್ಸು ಕೊಟ್ಟು, ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಮುಂದಕ್ಕೆ ಒಂದು ರೋಡ್ ಇದೆ, ಈ ಕಡೆ ಬಾಣವರದ ರೋಡು. ಅವರು ಯಾವಾಗಲೂ ಒಂದು ಹೊರಳಿ ಮರ ಇದೆ, ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಮುಂದೆ, ಅಲ್ಲಿ ಕೂತ್ಕೊಂಡು ತುಂಬ ಕಾಲ ಕಳೆಯೋರಲ್ಲಿ ಜನಗಳಿಗೆಲ್ಲ ಅಲ್ಲಿ ಹೇಳೋರು. ಅಲ್ಲಾಶಿ ಒಡೆಯಯ್ಯ ಅಂತಂದರು. ನಾನು ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಸೀದಾ ಬಾಣೂರು ರೋಡಿಗೆ ಹೋದೆ. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಇರ್ಬೋದು. ಒಳ್ಳೆ ಪ್ರಶಾಂತವಾದ ಜಾಗದಾಗ ಅಲ್ಲೊಂದು ಅರಳಿ ಮರವ, ಒಂದು ಇದು ಆಲ್ದ ಮರ ರೋಡ್ ಪಕ್ಕದಲ್ಲಿತ್ತು, ಅಡಿಕೆ ತೋಟಗಳು ಉದ್ದಕ್ಕೂ. ಅಲ್ಲಿ ನಿಲ್ಸೆ ಗಾಡಿಯ ಅಂತಂದ್ರು. ನಿಲ್ಸಿದೆ. ಹುಲ್ಲು ಬೆಳ್ಕೊಂಬಿಟ್ಟಿತ್ತು, ಮಳೆ ಬಂದು ಹುಲ್ಲು ಚೆನ್ನಾಗಿ ನೋಡಿರೋ ಒಂಥರ ಹಾಸಿಗೆ ಇದ್ದಂಗಿತ್ತು. ಅವ್ರು ಹೋಗಿ 2 ನಿಮಿಷ ಮರಕ್ಕೆ ಹಿಂಗೆ ಹೊರಕೊಂಡು ಕೂತ್ಕೊಂಡ್ರು ನನ್ನ ಗಾಡೀಲಿ. ಅದು ಸಣ್ಣ ಗಾಡಿ, ಅವರು ಸ್ವಲ್ಪ ದೇಹ ದಡುತಿ ದೇಹ ಅವ್ರದ್ದು. ಆದರೆ ನನಗೆ ಹೆಂಗೆ ಹೂವಿನ ಮೇಲೆ ಹೋದಂಗೆ ಗೊತ್ತು, ನನಗೆ ಗೊತ್ತೇ ಆಗಲಿಲ್ಲ ಅವರು ಇದು ಮಾಡಿದ್ದು. ಅವಾಗ ಅಲ್ಲಿ ಮರದಡಿ ಕೂತ್ಕೊಂಡ್ರು. ಮರದಡಿ ಕೂತ್ಕೊಂಡು 2 ನಿಮಿಷ ಇನ್ನೂ ಅಂತ ಹಿಂಗೆ ಮರ ಹಿಂದ್ಗಡೆಗೆ ಹೊರಕೊಂಡು ಕೂತಿದ್ರು. ಅಷ್ಟೊತ್ತಿಗೆ ಬಾಣವರದ ರೋಡಿಂದಾಗ ಚಕ್ರಪಟ್ಟಣ ರೋಡಿಗೆ ಬ್ಯಾಸೈಕ್ ಹೋಗೋರು, ಸೈಕಲಾಗಿ ಹೋಗೋರು, ಬೈಕಾಗಿ ಹೋಗೋರು, ಗಾಡಿ ಹೊಡ್ಕೊಂಡು ಹೋಗೋರು, ಕಾರು ಎಲ್ಲ ಹೋಗೋರೆಲ್ಲ ಬಂದು ಅಲ್ಲಿ ನಿಂತ್ಕೊಂಬಿಟ್ರು ಉದ್ದಕ್ಕೆ ಗುರುನಾಥ್ ಇಲ್ಲೇ ಇದ್ದಾರಲ್ಲ ಇಲ್ಲೇ ಇದ್ದಾರ ಅಂತ. ಎಲ್ಲ ರೋಡ್ ಬ್ಲಾಕ್ ಆಗೋಯ್ತು. ಗುರುನಾಥರ ಅವಾಗ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಈ ಥರ ಸರಿಯಾಗೋದಿಲ್ಲ, ಇಲ್ಲಿ ಎಲ್ಲ ಇದಾದ್ಬಿಟ್ರೆ ಸರಿಯಾಗಲ್ಲ ಅಂತ ಅವ್ರಿಗೆ ಅರ್ಥ ಆಯಿತು. ಅವ್ರಿಗೆ
ಮಹಾಜ್ಞಾನಿಗಳಲ್ವೇ. ರೋಡಿಗೆ ಬ್ಲಾಕ್ ಆದರೆ ಓಡಾಡಿರಿ ಎಲ್ಲ ಏನಾದ್ರು ತೊಂದರೆ ಆಯ್ತು, ಗುರುನಾಥಲ್ಲಿ ಕೂತಿದ್ರು, ಜನ ಬಂದು ಇವ್ರಿಗೆ ಹಿಂಗೆ ತೊಂದರೆ ಕೊಟ್ಟರು ಅನ್ನೋದು ಬರುತ್ತೆ ಅಂತ ಏನು ತಿಳ್ಕೊಂಡ್ರು ಅವ್ರು ಗುರು. ಅವನು ವಿಶ್ವನೇ ಬಲ್ಲ ಅಂತ ಗುರು, ಅವರು ಸಾಮಾನ್ಯ ಗುರು ಅಲ್ಲ. ಆವಾಗ ತಿಳ್ಕೊಂಬಿಟ್ಟು ಮೇಷ್ಟ್ರೆ ಅಂತ ನನ್ನ ಕರೆದ್ರು, ನೀನು ಬೈಕ್ ಸ್ಟಾರ್ಟ್ ಮಾಡಪ್ಪ ಅಂತಂದರು. ಆವಾಗ ನಾನು ಗುರುಗಳಿಗೆ ಇಲ್ಲೂ ರೆಸ್ಟ್ ಸಿಗಲಿಲ್ಲ. ಅವರು ಮನಸ್ಸನ್ನು ಒಂದು 2 ನಿಮಿಷ ಹೊರಗಡೆ ಪ್ರಕೃತಿ ನೋಡೋಕ್ಕೋಸ್ಕರ ಬಂದಿದ್ರು. ಆದರೆ ಇಲ್ಲಿ ಜನ ಇಲ್ಲೂ ಸಹ ಬಿಡಲಿಲ್ಲ ಅವರಿಗೆ. ಎಲ್ಲೋದ್ರೂ ಅವರಿಗೆ ಜನಗಳು ಬಿಡ್ತಿರ್ಲಿಲ್ಲ. ಅಷ್ಟೊಂದು ಬಂದು ಗುರುವೇ ನನ್ನ ಕಷ್ಟ ಹಿಂಗೈತೆ, ಈ ಥರ ಐತೆ ಅಂತ ಬರೀ ಹೇಳಿಕೆನೇ ಆಯಿತು. ಅವರು ಮನೆಗೆ ಬಂದು ಹೇಳಿಕೆದಲ್ಲಿ ಇಲ್ಲಿ ರೋಡಿಗೆ ಸಹ ಶುರು ಮಾಡ್ಕೊಂಬಿಟ್ರು. ಹಿಂಗಾಗಿ ನಾನು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರನ್ನ ಮನೆಗೆ ತಲುಪಿಸಿ ಮತ್ತೆ ಮನೇಲಿ ಕಾಯ್ತಾ ಇದ್ರು ಜನಗಳು. ಹೋಗಿ ಮುಖ ತೊಳ್ಕೊಂಡು ಬಹಿರ್ದೆಸೆ ಮಾಡಿ 1 ಲೋಟ ಕಾಫಿ ಕೊಡಯ್ಯ ಅಂತ ಕೇಳಿದ್ರು. ಯಾರೋ ಭಕ್ತ ಒಳಗೆ ಕಾಫಿ ಕೊಟ್ಟ. ಅವಾಗ ಇವ್ರಿಗೂ ಕೊಡಯ್ಯ ಅಂತ ಕೊಟ್ಟರು ನನಗೂ. ನಾನು ಅವಲಕ್ಕಿ ತಿಂದೆ, ಕಾಫಿ ಕುಡ್ದೆ ಎಲ್ಲ. ಆಮೇಲೆ ನಾನು ಕೈ ಮುಗಿದು ಗುರುವೆ, ನಾನು ತಿಂದಾದ ನಷ್ಟ ನಾನು ಕೈ ಮುಗ್ದೆ ಗುರುವಿಗೆ, ನಾನು ಹೊರಡ್ತೀನಿ ಗುರುವೆ ಅಂತೇಳಿ. ಆಯಿತು ನೀವು ಹೋಗ್ಬರ್ರಿ ಮೇಷ್ಟ್ರೆ ಅಂತಂದರು. ಗುರುಗಳ ಹತ್ರ ಕೇಳಕ್ಕೆ ಬಂದಂಥ ಭಕ್ತರು ಬರೀ ಅವ್ರ ಗಂಡ ಹೆಂಡ್ತಿದು ಅವ್ರ ಮನೆದು ಕಷ್ಟ ಅದೇ ಹೇಳಿದ್ರೆ ವಿನಃ ನನಗೆ ನೀನೇ ಬೇಕು, ನೀವೇ ಬೇಕು, ನನಗೆ ಮುಕ್ತಿ ಕೊಡಿ, ನನಗೆ ನನ್ನ ಸನ್ಮಾರ್ಗದಲ್ಲಿ ನಡೆಸಿತ್ತು ಒಬ್ಬರು ಕೇಳ್ತಿರ್ಲಿಲ್ಲ. ಆವಾಗ ಗುರುಗಳು ಹೇಳೋರು ನನ್ನ ಮಾತವ, ಎಲ್ಲ ಬಂದರೆಲ್ಲ ಬರೀ ಇವನೇ ಕೇಳ್ತಿರಲ್ಲ, ಯಾಕೆ ಕರ್ಮೇನ್ ಸೊಪ್ಪು ಮೆಣಸಿನ್ಕಾಯಿ ಬರೀ ಇವನೇ ಕೇಳ್ತಿರಲ್ಲ, ನನಗೆ ಮುಕ್ತಿ ಕೊಡು, ನನ್ನ ಒಳ್ಳೇದು ಮಾಡು ಅಂತ ಒಬ್ಬರು ಕೇಳಲ್ವಲ್ಲಯ್ಯ ಅಂತೇಳಿ ಎಷ್ಟು ಸಮಾಧಾನವಾಗಿ ಅವರು ಹೇಳ್ತಾ ಇದ್ರು. ಬಂದರ್ನೆಲ್ಲ ಅವರು ಎಷ್ಟು ಶಾಂತಿಯಿಂದ, ಎಷ್ಟು ಸಹನೆಯಿಂದ, ಪ್ರೀತಿಯಿಂದ, ಅವ್ರ ಭಾಷೆ ನೋಡಿದ್ರೆ ಎಲ್ಲನೂ ಸಹ ಕರಿಗೋಗ್ಬೇಕು ಆ ಥರ ಅವ್ರದ್ದು ನಡ್ಕೊಂತ ಇದ್ರು. ಆದ್ರೆ ಒಂದೊಂದು ಸರಿ ಅಷ್ಟೇ ಸಿಟ್ನಾಗ ಹೇಳಿದ್ರು ಅಷ್ಟೇ ಅವನ್ನ ಕರೆದ್ಬಿಟ್ಟು ಸಮಾಧಾನ ಮಾಡಿ ನಿನಗೆ ಒಳ್ಳೇದಾಗುತ್ತೆ ಹೋಗು ಅಂತ ಹೇಳಿ ಕಳ್ಸೋರು. ಆದವರೆಲ್ಲ ಬಂದು ಆ ಬಂದಂಥ ಜನಗಳಲ್ಲಿ ಅರ್ಧ ಜನ ನಿಮ್ಮಿಂದ ನೀವು ಹೇಳಿದ ಪ್ರಕಾರ ನಡ್ಕೊಂಡೆ ಸ್ವಾಮಿ ಗುರುವೇ ನಾನು, ಅದೆಲ್ಲ ನಮ್ಮ ಕೆಲಸಗಳು ಆಗಿದ್ದಾವೆ, ಅದಕ್ಕೋಸ್ಕರ ನಿಮಗೆ ಒಂದು ಧನ್ಯವಾದ ತಿಳ್ಸಕ್ಕೆ ಬರ್ತಿದ್ರು. ಅನುಸಾರವಾಗಿ ಹಣ್ಣು ಹಂಪಲು ಮಗದೊಂದು ಏನೆಲ್ಲ ತರೋರು. ನಾನು ಕಂಡಂಗೆ ಒಬ್ಬರ ಹತ್ರನೂ ಸಹ ಅವರು ₹1 ಇಸ್ಕೊಂಡು ಜೋಬ್ ಇಟ್ಕೊಂಡಿದ್ದ ನೋಡಲೇ ಇಲ್ಲ ನಾನು. ಅವ್ರಿಗೆ ಬಟ್ಟೆನೇ ಇಲ್ಲ ಅಂದಮೇಲೆ ಜೋಬ್ ಎಲ್ಲಿದೆ? ಬಂದವರಿಗೆಲ್ಲ ಹಣ್ಣು, ಮೂಟ್ಗಟ್ಲೆ ಇದು ಏನೋ ಸ್ವೀಟ್ಗಳು ಮಗದೊಂದು ಅವ್ರವ್ರ ಶಕ್ತಿಗೆ ಪ್ರೀತಿಯಿಂದ ಮಾಡ್ಕೊಂಬಿಡೋರು. ಎಲ್ಲರಿಗೂ ಅದು ಖಾಲಿ ಆಗೋ ತನಕ ಹಂಚೋರು. ಉಳಿದ್ರೆ ದಾರಿಲಿ ಕೂತ್ಕೊಂಡು ಹೋಗೋರಿಗೆಲ್ಲ ನಿಲ್ಲಿಸಿ ಒಬ್ಬರನ್ನ ಎಲ್ಲರಿಗೂ ಕೊಡಯ್ಯ, ಖಾಲಿ ಮಾಡಯ್ಯ ಅಂತ ಮಾಡಿಸೋರು. ಇಂಥ ಪರಮಾತ್ಮನ ನಾವು ಎಲ್ಲಿಗೆ ನೋಡಬೇಕು, ಎಲ್ಲಿ ಹುಡುಕ್ಬೇಕು ನಾವು? ಎಲ್ಲರ ನೀವೇನಾರ ನೋಡಿದ್ದೀರಾ? ಈ ಥರ ನಾನು ಅಂದ್ಕೊಂಡಿರಲೇ ಇಲ್ಲ. ಸಾಕ್ಷಾತ್ ಪರಮಾತ್ಮನ ರೂಪ ಅವರು, ಗೊತ್ತಾಯ್ತಾ? ಇಂಥ ಒಬ್ಬ ಗುರುವಿನ ಜೊತೆಲಿ ನಮಗೆ ಅವ್ರ ಭಾಗ್ಯ ಸಿಗ್ತಲ್ಲ, ಅವ್ರ ಸೇವೆ ಸಿಗ್ತಲ್ಲ, ಅವ್ರ ದರ್ಶನ ಸಿಗ್ತಲ್ಲ, ನಮಗೆ ಮುಕ್ತಿ ಸಿಕ್ತಂಗೆ. ಮುಂದೆ ಏನಾರು ಸಿಗಲಿ ನಮಗೆ. ಆದರೆ ಅಂಥ ಪರಮಾತ್ಮನ ಜೊತೆ ನಾವು ಇದೀವಲ್ಲ, ನಾವು ಎಷ್ಟು ಪುಣ್ಯವಂತರು. ನಾವು ಗುರುನಾಥರ ಜೊತೆ ಇರ್ತಕ್ಕಂಥ ಸಂದರ್ಭದಲ್ಲಿ 5ನೇ ಒಂದು ಘಟನೆ ಇದು. ನಾನು ಕೈ ಮುಗಿದು ಮತ್ತೊಮ್ಮೆ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಂತ ಎಷ್ಟು ಸಾಧ್ಯವೋ ಅಷ್ಟೋ, ಯಾವ ಟೈಮಾಗಾದರೂ ನಮಗೆ ಬೇರೆ ಯಾರು ನೆನಪೇ ಬರಲ್ಲ. ಗುರುನಾಥರು ಬಿಟ್ಟರೆ, ಆ ಗುರುವಿನ ಒಂದು ದರ್ಶನ, ಅವ್ರ ಪಾದ, ಅವ್ರ ಇದು ಬಿಟ್ಬಿಟ್ರೆ, ಪ್ರೀತಿ ಬಿಟ್ಟರೆ ನಮಗೆ ಬೇರೆ ಏನು ಕಾಣ್ತಾನೆ ಇಲ್ಲ. ಅವ್ರು ನಮ್ಮನ್ನು ಎಲ್ಲಿ ಬೇಕಾದ್ರೂ ಕಳಿಸ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಇಂಥ ಗುರುನ ನಾವು ಪಡೆದಿವಲ್ಲ, ನಾವು ಧನ್ಯ. ಓಂ ಶ್ರೀ ಗುರುಭ್ಯೋ ನಮಃ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.